ಆಪತ್ತಿಗಾದವನೇ ನೆಂಟ, ಕೆಲಸಕ್ಕಾದವನೇ ಬಂಟ ಎಂಬ ಗಾದೆಮಾತು ಕನ್ನಡದಲ್ಲಿ ಬಹಳ ಜನಪ್ರಿಯವಾಗಿದೆ. ಇದರ ಅರ್ಥ ಹೀಗಿದೆ: ಕಷ್ಟಕಾಲದಲ್ಲಿ ಸಹಾಯಕ್ಕೆ ಬರುವವನೇ ನಿಜವಾದ ಬಂಧು. ನಮ್ಮ ಕೆಲಸ ಕಾರ್ಯಗಳಲ್ಲಿ ನಿಸ್ವಾರ್ಥದಿಂದ ಸಹಾಯ ಮಾಡುವವನೇ ನಿಜವಾದ ಆಪ್ತ. ಈ ಗಾದೆಯ ವಿಸ್ತರಣೆ. ಈ ಗಾದೆಯು ಸ್ನೇಹ, ಸಂಬಂಧ ಮತ್ತು ಸಹಾಯದ ನಿಜವಾದ ಮೌಲ್ಯವನ್ನು ಎತ್ತಿ ತೋರಿಸುತ್ತದೆ. ಕಷ್ಟದ ಸಮಯದಲ್ಲಿ ಸಹಾಯ ಮಾಡುವವರೇ ನಿಜವಾದ ಸ್ನೇಹಿತರು ಮತ್ತು ಬಂಧುಗಳು. ಕೆಲಸಕ್ಕಾದವನೇ ಬಂಟ ಎನ್ನುವ ನಾಣ್ಣುಡಿಯು ನಿಸ್ವಾರ್ಥದಿಂದ ಕೆಲಸ ಮಾಡುವವನೇ ನಿಜವಾದ ಆಪ್ತ ಎನ್ನುವ ಅರ್ಥವನ್ನು ನೀಡುತ್ತದೆ. ಜೀವನದಲ್ಲಿ ಕಷ್ಟಗಳು ಬಂದಾಗ ನಮ್ಮನ್ನು ಬೆಂಬಲಿಸುವವರು ಮತ್ತು ಸಹಾಯ ಮಾಡುವವರನ್ನು ಗುರುತಿಸುವುದು ಮುಖ್ಯ. ನಿಜವಾದ ಸಂಬಂಧಗಳು ಕೇವಲ ಸುಖದ ಸಮಯದಲ್ಲಿ ಅಲ್ಲ, ಕಷ್ಟದ ಸಮಯದಲ್ಲಿಯೂ ಜೊತೆಗಿರುವವರನ್ನು ಒಳಗೊಂಡಿರುತ್ತದೆ. ಈ ಗಾದೆಯು ನಿಸ್ವಾರ್ಥ ಸ್ನೇಹ ಮತ್ತು ಸಹಾಯದ ಮಹತ್ವವನ್ನು ಒತ್ತಿ ಹೇಳುತ್ತದೆ. ಉದಾಹರಣೆಗಳು: ಒಬ್ಬ ಸ್ನೇಹಿತನು ಕಷ್ಟದಲ್ಲಿದ್ದಾಗ ಅವನಿಗೆ ಆರ್ಥಿಕ ಅಥವಾ ಭಾವನಾತ್ಮಕ ಸಹಾಯ ಮಾಡುವುದು. ಕುಟುಂಬದ ಸದಸ್ಯರು ಅನಾರೋಗ್ಯದಿಂದ ಬಳಲುತ್ತಿರುವಾಗ ಅವರಿಗೆ ಆರೈಕೆ ಮತ್ತು ಬೆಂಬಲ ನೀಡುವುದು. ನೆರೆಹೊರೆಯವರು ನೈಸರ್ಗಿಕ ವಿಕೋಪಗಳಿಂದ ತೊಂದರೆಗೊಳಗಾದಾಗ ಅವರಿಗೆ ಆಹಾರ, ಆಶ್ರಯ ಮತ್ತು ಇತರ ಅಗತ್ಯ ವಸ್ತುಗಳನ್ನು ಒದಗಿಸುವುದು. ಒಬ್ಬ ಕೆಲಸಗಾರನು ನಿಸ್ವಾರ್ಥದಿಂದ ಕೆಲಸ ಕಾರ್ಯಗಳಲ್ಲಿ ಸಹಾಯ ಮಾಡಿದಾಗ ಅವನು ಆ ಮನೆಯ ಯಜಮಾನನಿಗೆ ಬಂಟನಂತೆ ಇರುತ್ತಾನೆ. ಈ ಗಾದೆಯು ನಮ್ಮ ಜೀವನದಲ್ಲಿ ನಿಸ್ವಾರ್ಥ ಸ್ನೇಹ, ಸಹಾಯ ಮತ್ತು ನಂಬಿಕಸ್ಥ ಸೇವೆಯ ಮಹತ್ವವನ್ನು ಅರಿತುಕೊಳ್ಳಲು ಸಹಾಯ ಮಾಡುತ್ತದೆ.